ಸ್ತೋತ್ರ, ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ, ಪಾವನಾತ್ಮ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅನೇಕ ಆತ್ಮಗಳು ಬಂದು ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಕಡೆಗೆ ತಿರುಗುವಂತ ಆಶೀರ್ವಾದದ ಪಾಲಿಸು ತಂದೆ, ನಿನಗೆ ಸ್ತೋತ್ರವಾಗಲಿ. ಪ್ರತಿಯೊಂದು ಆತ್ಮಕ್ಕಾಗಿ ನಿನ್ನೆಡೆಗೆ ಬೇಡುತ್ತಾ ಇದ್ದೇವೆ ತಂದೆ, ನಿನ್ನ ಚಿತ್ತ ಪ್ರಭಾ. ಈ ಆರಾಧನೆಗಾಗಿ ಅನೇಕ ದಿವಸದಿಂದ ಸುವಾರ್ಥ ಸಂಘದವರು ಪ್ರತಿಯೊಬ್ಬರು ಅನೇಕ ಪ್ರದೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕೃಪೆ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ನಿನ್ನ ಚಿತ್ತದಂತೆ ನಿನ್ನ ನಡೆಸು ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಕರ್ತ. ಎಲ್ಲಾ ಮಕ್ಕಳನ್ನು ಆಶ್ವಾಸ ತಂದೆ, ನಿನಗೆ ಸ್ತೋತ್ರವಾಗಲಿ. ಕ್ವಾರಿ ಟೀಮಿನ ಮಕ್ಕಳಿಗೆ ಸಹ ಆಶ್ವಾಸ ತಂದೆ, ನಿನಗೆ ಸ್ತೋತ್ರವಾಗಲಿ ಕರ್ತ. ವಾಕ್ಯ ಹೇಳುವಂತ ಮಗನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ದಾಸರೊಂದಿಗೆ ಮಾತಾಡುವಂತ ವಾಕ್ಯ ನಿನ್ನದಾಗದಲ್ಲಿ ಕರ್ತನೆ. ಹೋಗಿರಿ ಕಟ್ಟ ಕಡೆಗೆ ನಿನ್ನ ಸುವಾರ್ತೆಯನ್ನು ಸಾರಿ ಎಂದು ಕರ್ತನೆ. ಮಕ್ಕಳು ಪ್ರಯಾಸ ಪಟ್ಟು ನಿನ್ನ ವಾಕ್ಯಕ್ಕಾಗಿ ಎಲಿದಾಡುವಂತ ಆತ್ಮದೊಂದಿಗೆ ನೀನು ಮಾತಾಡು ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕಾಯಿಲೆಯಲ್ಲಿದ್ದಂಥವ್ರನ್ನ ಆಶ್ವಾಸು, ಕಷ್ಟದಲ್ಲಿದ್ದಂಥವ್ರನ್ನ ಆಶ್ವಾಸು ಕರ್ತನೆ, ದುಃಖ ಸಾಗರದಲ್ಲಿದ್ದಂಥವ್ರನ್ನ ಆಶ್ವಾಸು. ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ನಿನ್ನ ಆಶ್ವಾಸು ಕರ್ತನೆ. ಅನೇಕ ನಾಯಕರನ್ನು ಆಶ್ವಾಸು ಕರ್ತನೆ. ಈ ಸ್ಥಳ ಒದಗಿಸಿಕೊಟ್ಟಂತ ಅಧ್ಯಕ್ಷರನ್ನು ಸಹ ಆಶ್ವಾಸು. ಅನೇಕ ಗ್ರಾಮದವರನ್ನು ಸಹ ನೀನು ಆಶ್ವಸಿ ಕಾಯ್ತಾ ಕಾಪಾಡುತ್ತಾ ನಡೆಸಬೇಕೆಂದು ಬೇಡ್ತೇನೆ ಕರ್ತನೆ. 3 ದಿವಸ ಅನೇಕ ಉತ್ತಮವಾದ ರೀತಿಯಿಂದ ನೀನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಇವತ್ತು ಕೊನೆಯ ದಿವಸ ಕರ್ತನೆ, ಅನೇಕರ ನಿನ್ನ ವಾಕ್ಯವನ್ನು ಕೇಳುವಂತ
ಯೇಸುವನ್ನು ಕಂಡೆ ನನ್ನ ಯೇಸುವನ್ನು ಕಂಡೆ ನನ್ನ ದೇವರನ್ನು ಕಂಡೆ. ದಯಮಾಡಿ ಮುಂದೆ ಬಂದು ನೀವು ದೇವರಿಗೆ ಮಹಿಮೆ ಪಡಿಸಬೇಕಾಗಿ ಕೇಳಿಕೊಳ್ತೇವೆ. ಚಂದಂತೀರೋ ಅದು ನೀವು ಏನ್ ಚಂದಂತೀರೋ ಸೃಷ್ಟಿ ಮಾಡಿದ ದೇವರನ್ನ ಮರೆತಬೇಕೇನೋ ಸೃಷ್ಟಿ ಮಾಡಿದ ದೇವರನ್ನ ಮರೆತಬೇಕೇನೋ ಅಸಲ ಮಾಡಿದ ಅಸಲ ಮಾಡಿದ ಕಾರಣಕ್ಕ ಏನ್ ಚಂದಂತೀರೋ ಅದು ನೀವು ಏನ್ ಚಂದಂತೀರೋ ಮಾಡಿದ ದೇವರನ್ನ ಮರೆತಬೇಕೇನೋ
साथ प्रार्थना This is
ಸೆಕೆಂಡ್ಗಳು ಜೋರಾದ ಚಪ್ಪಾಳೆ. ಇಲ್ಲಿ ಕೆಲ ಸಹೋದರಿಯರು ಏನ್ ಮಾಡ್ತಾ ಇದ್ರೆ ಎಂಬುದಾಗಿ ನೋಡ್ತಾ ಇದ್ರೆ, ಇಲ್ಲಿ ಕೂಡ ಕೆಲ ಸಹೋದರರು ಏನ್ ಮಾಡ್ತಾ ಇದ್ರೆ ಅಂತ ನೋಡ್ತಾ ಇದ್ರೆ ಹೊರತು ನಾವೇ ಕೂಡ ಚಪ್ಪಾಳೆ ತಕ್ಕ 10 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1.
ನಿಮ್ಗೆ ಹಾಡು ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಲ್ಲ? ಓಕೆ.
ಇಟ್ಟಿದ್ದಕ್ಕಾಗಿ ನಿನಗೆ ನಿನ್ನ ಮಕ್ಕಳು ಕಣ್ಣೀರಿನಿಂದ ಏನೇನು ಬೇಡಿದಾರೋ ದೇವರೇ ಸ್ವಾಮಿ, ದುಃಖದಿಂದ ಏನೇನು ಬೇಡಿದಾರೋ ದೇವರೇ ಸ್ವಾಮಿ, ನಂಬಿಕೆಯಿಂದ ಏನೆಲ್ಲ ಬೇಡಿದಾರೋ ದೇವರೇ ಸ್ವಾಮಿ, ಎಲ್ಲವೂ ಯೇಸುವಿನ ನಾಮದಲ್ಲಿ ಪ್ರಾಪ್ತವಾಗಿ ದೇವರೇ ಸ್ವಾಮಿ, ಪ್ರಾಪ್ತವಾಗಿ ದೇವರೇ ಸ್ವಾಮಿ. ನಮ್ಮ ಪ್ರಾರ್ಥನೆ ಎಲ್ಲರನ್ನು ಲಾಲಿಸಿದೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ನಿನ್ನ ಬಂಧುಗಳಿಗೆ ಸ್ತೋತ್ರ, ನಿನಗೆ ಬಂಧನಗಳು ದೇವರೇ ಸ್ವಾಮಿ, ನಿನಗೆ ಬಂಧನಗಳು ದೇವರೇ ಸ್ವಾಮಿ. ದೇವರ ಪಾಪಿಗಳಾಗಿರುವಂತೆ ನಮ್ಮ ಮಧ್ಯದಲ್ಲಿ ಆತನ ಪ್ರಸನ್ನತೆಯನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ದೊಡ್ಡ ಚಪ್ಪವನ್ನು ಕಟ್ಟುತ್ತ ದೇವರಿಗೆ ಸ್ತೋತ್ರ. ಒಂದು ದೊಡ್ಡ ಚಪ್ಪವನ್ನು ಕಟ್ಟೋಣ. ಎಷ್ಟು ನಮಗೆ ಶಕ್ತಿಯೋ ಶಕ್ತಿಗೆ ಮೀರಿ ಆತನಿಗೆ ನಾವು ಸ್ತೋತ್ರದ ಚಪ್ಪವನ್ನು ಕಟ್ಟೋಣ, ಸ್ತುತಿಯ ಚಪ್ಪವನ್ನು ಕಟ್ಟೋಣ, ಒಂದನೆಯ ಚಪ್ಪವನ್ನು ಕಟ್ಟೋಣ. ಮುಂದೆ सन्माननीय एल.आर. मनोहर साहेब आणि या ठिकाणी बसलेले सर्व या गावच्या या भागाचे PSI साहेब आणि या गावचे सरपंच सन्माननीय जिरगे साहेब, त्याचबरोबर ग्रामपंचायतचे सन्माननीय सदस्य जगन्नाथरावजी पसरगे साहेब आणि या डाव्या बाजूला बसलेले सर्व पास्टर मंडळी, सर्वप्रथम आदरणीय एल.आर. गुरुजींचं मुख्य जे पास्टर साहेब आहेत त्यांचा सर्वप्रथम मी शाल देऊन सत्कार करतोय. One day I'll never grow old as I'm walking on the streets of gold. Well, I will sing the song of Jesus the Lamb with my friends Jacob, Isaac, and Abraham, as I behold the glory of this place shining forth from my Savior's face. I cast my crown at His feet. Oh, how He loves me, a love so sweet. Jesus loves me, I know. The scars in His hands and feet tell me so. Jesus loves me, well, I can see. The scar in His side is there because of me. Oh, Jesus loves me, yes, He loves me. As eternity rolls, my love for Jesus, it grows and grows. This is where I belong, to Christ my Savior.
song. Jesus loves me. I know the scars in his hands and feet tell me so. Jesus loves me, and I can see the scar in his side is there because of me. Jesus loves me, I know. The scars in his hands and feet tell me so. Jesus loves me, yes I can see. The scar in his side is there because of me. Yes, he loves me. Yes, he loves me. I'll never grow old. I'm walking on the streets of gold. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಪರಿಶುದ್ಧನು, ಪವಿತ್ರನು, ಸರ್ವಶಕ್ತನು, ಸೃಷ್ಟಿಕರ್ತನಾದ ದೇವರು, ಸಮಸ್ತ ಲೋಕಕ್ಕೆ ಒಡೆಯನು, ರಾಜಾಧಿರಾಜನು, ಸರ್ವಶಕ್ತನಾಗಿರುವಂತ ಜೀವ ಸ್ವರೂಪನಾದ ಯೇಸುವೇ, ಸಿಂಹಾಸನವಾಗಿರುವಂತಹ ನಮ್ಮ ತಂದೆಯೇ, ಇವತ್ತೊಂದು ದಿವಸ ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾವಿಲ್ಲಿ ಕುಳಿತಿದ್ದೇವೆ ಸ್ವಾಮಿ.
ದೇವ ಇವತ್ತೊಂದು ದಿವಸ ನಿನ್ನ ಪ್ರಸನ್ನತೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಇವತ್ತು ದಿವಸ ಈ ಸ್ಥಳದಲ್ಲಿ ಕಾಣಿಸ್ಬೇಕು ಸ್ವಾಮಿ. ನೀ ಜೀವವುಳ್ಳ ದೇವರಿಗೆ ಸ್ವಾಮಿ, ನೀ ಜೀವಿಸುವಂತ ದೇವರಿಗೆ ಸ್ವಾಮಿ. ಇವತ್ತಿನ ದಿವಸ ಈ ಒಂದು ಭಕ್ತಿ ಸಂಜೀವನ ಕೂಟಕ್ಕೆ ಆಗಿ ಬರುವಂತ ಬಿರುಗಾಳಿ, ಮಳೆ, ಎಲ್ಲಾ ವಾತಾವರಣ ಯೇಸುವೇ ನಿನ್ನ ಪರಿಶುದ್ಧ ನಾಮದಲ್ಲಿ ಸ್ವಾಮಿ ನಿಲ್ಲಿಸುವುದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಹಾಲೆಲೂಯ. ಅಲ್ಲಿ ಇವರು ಸಿಲುಕಿಕೊಂಡಿದ್ದಾರೆ. ದೊಡ್ಡ ಬಿರುಗಾಳಿ, ದೊಡ್ಡ ಬಿರುಗಾಳಿ ಎದ್ದು ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಆ ದೋಣಿಯನ್ನು ಪಡೆದು ಆ ದೋಣಿಯಲ್ಲಿ ನೀರು ಹೊಕ್ಕಿ ಆ ದೋಣಿ ಮುಳುಗುವಂತಹ ಸ್ಥಿತಿಯಲ್ಲಿತ್ತು. ದೋಣಿಯಲ್ಲಿರ್ತಕ್ಕಂಥ ಶಿಷ್ಯರು ಕೂಗುತ್ತಾ ಇದ್ರು, ಸ್ವಾಮಿ ನಾವು ಸಾಯ್ತೇವೆ, ನಮ್ಮನ್ನು ರಕ್ಷಿಸು, ಈ ದೋಣಿ ಮುಳುಗಿ ಹೋಗ್ತಾ ಇದೆ, ಇವತ್ತು ದಿವಸ ನಾವೆಲ್ಲರೂ ಈ ಸಮುದ್ರ ಮಧ್ಯ ಭಾಗದಲ್ಲಿದ್ದೇವೆ, ಮುಳುಗಿ ಹೋಗುತ್ತೇವೆ, ನಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಎಂಬುದಾಗಿ ಕೂಗುತ್ತಾ ಇದ್ರು. ದೊಡ್ಡ ಬಿರುಗಾಳಿ, ಸಮುದ್ರದ ಮಧ್ಯದಲ್ಲಿ ಭಯಭೀತರಾಗಿದ್ದಾರೆ. ಯೇಸು ಆ ಒಂದು ದೋಣಿಯ ಕೆಳಭಾಗದಲ್ಲಿ ಅವರು ನಿದ್ರೆ ಮಾಡ್ತಾ ಇದ್ದಾರೆ. ಯಾಕೆ ನಿದ್ರೆ ಮಾಡ್ತಾ ಇದ್ದಾರೆ ಗೊತ್ತಾ? ನೋಡೋಣ ಈ ಶಿಷ್ಯರ ಒಂದು ನಂಬಿಕೆ. ಈ ಶಿಷ್ಯರಿಗೆ ಎಷ್ಟರ ಮಟ್ಟಿಗೆ ನನ್ನ ಮೇಲೆ ನಂಬಿಕೆ ಇದೆ. ನಾ ಯಾವ ರೀತಿ ಇವ್ರಿಗೆ ಗೊತ್ತಾಗಬೇಕಾಗಿದೆ. ನನ್ನ ಬಲ, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಯಾರಿದೆ ಅನ್ನುವಂತಹದ್ದು ಇವ್ರಿಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಸ್ವಾಮಿ ಆ ಒಂದು ಕೆಳಭಾಗದಲ್ಲಿ ದೋಣಿಯಲ್ಲಿ ನಿದ್ರಿಸ್ತಾ ಇದ್ದಾರೆ. ಶಿಷ್ಯರು ಕೂಗುತ್ತಾ ಇದ್ದಾರೆ. ಹೋಗಿ ಯೇಸುವಿಗೆ, ಸ್ವಾಮಿ ನಮಗೆ ಸಾಯುವುದರಲ್ಲಿ ನಿನಗೆ ಮನಸ್ಸಿದೆಯೇನು? ನಮಗೆ ಸಾಯುವುದರಲ್ಲಿ ನಿನಗೆ ಇಷ್ಟ ಇದೆಯೇನು? ನಾವೆಲ್ಲ ಕೂಗು. ಎಲ್ಲ ಶಾಂತವಾದ ಶಿಷ್ಯರು ಕೇಳ್ತಾ ಇದ್ದಾರೆ, ಎಲ್ಲಿ ನಿಮ್ಮ ನಂಬಿಕೆ? ಎಲ್ಲಿ ನಿಮ್ಮ ನಂಬಿಕೆ? ಈ ಬಿರುಗಾಳಿಗೆ ನೀವು ಅನಿಸ್ತಾ ಇದ್ದೀರಲ್ಲ, ಈ ಮನೆಗೆ ಅನಿಸ್ತಾ ಇದ್ದೀರಲ್ಲ, ದೇವ್ರ ಮಕ್ಕಳೇ ನಿಮ್ಮ ದೋಣಿಯಲ್ಲಿ ಆತನಿದ್ದಾನೆ ಎಂಬ ನಂಬಿಕೆ ನಿಮಗಿಲ್ಲೇನು? ನಿಮ್ಮ ದೇವರು ಇಂಥ ಜೀವವುಳ್ಳ ದೇವರಿದ್ದಾನೆ, ಸಜೀವವುಳ್ಳ ದೇವರಿದ್ದಾನೆ, ನಿಮ್ಮ ಮಧ್ಯದಲ್ಲಿದ್ದಾರೆ. ಇಷ್ಟೊಂದು ಜನ ಆತನ ಸಮ್ಮುಖದಲ್ಲಿ ಒಂದು ದಿವಸ ಕೂಡಿ ಬಂದಿರಿ. ಆತನಿಗೆ ಗೊತ್ತಿಲ್ಲೇನು? ಆತನಿಗೆ ಗೊತ್ತಿಲ್ಲೇನು? 3 ದಿನಗಳ ಈ ಪ್ರಾರ್ಥನಾ ಕೂಟದಲ್ಲಿ ಮೊದಲನೇ ದಿನ ಸಾರಿ ಮಳೆ ಬಂತು, 2ನೇ ದಿವಸದಲ್ಲಿ ಮಳೆ ಬಂತು, 3ನೇ ದಿವಸದಲ್ಲಿ ಸಹ ಓಡಿ ಹೋಗ್ತಾ ಇದ್ದೀರಿ. ಪ್ರಾಣ ಭಯ, ನಮ್ಮ ಮೈ ತೊಯ್ತದ, ಅಯ್ಯೋ ನಮ್ಮನ್ನ ಹಿಡಿದು ಬರ್ತದ, ನಮಗೆ ಎಂತಹ ಪರಿಸ್ಥಿತಿ ಬಂತು, ಏನ್ ಮಾಡಬೇಕು? ಅಪಾಯದಲ್ಲಿ ಓಡಲು ಪ್ರಾರಂಭ. ಕರ್ತನಲ್ಲಿ ಪ್ರಿಯರೇ, ನಮ್ಮ ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿ ತಾನೇ, ನಮ್ಮ ಬಳಿಯಲ್ಲಿ ತಾನೇ. ಯೇಸು ಅವರಿಗೆ ಕೇಳಿದರೆ ನಿಮ್ಮ ನಂಬಿಕೆ ಹೇಳಿ ಎಂಬುದಾಗಿ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ 3 ದಿನಗಳಲ್ಲಿ ಈ ಮಳೆ ಬಂತು. ಆದ್ರೆ ಇದು ಮಳೆ ಏನು ಗೊತ್ತಾ? ಆಶೀರ್ವಾದದ ಮಳೆ. ನಿಮಗೆ ಆಶೀರ್ವಾದ ಮಾಡಲಿ, ನಿಮ್ಮ ಇನ್ಸ್ಟಿಟ್ಯೂಷನ್ ಆಶೀರ್ವಾದ ಮಾಡಲಿ. ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮನ್ನು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಎಲ್ಲ ಗಣ್ಯ ವ್ಯಕ್ತಿಗಳು, ನೀವು ದಿವಸ ಇಷ್ಟೆಲ್ಲ ಸ್ವಾಗತ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಈ ಗ್ರಾಮದ ಎಲ್ಲ ಪ್ರತಿಯೊಬ್ಬ ಹಿರಿಯರಿಗೂ, ಎಲ್ಲ ನಾಯಕರಿಗೂ, ಗ್ರಾಮದ ಪ್ರತಿಯೊಬ್ಬ ಸದಸ್ಯರಿಗೂ, ಎಲ್ಲ ಮಕ್ಕಳಿಗೆ, ಯವನಸ್ಥ ಮಕ್ಕಳಿಗೂ, ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಅಂಗಾಂಗಗಳಿಗೆ ನಾನು ಯೇಸು ಸ್ವಾಮಿ ಹೆಸರಿನಲ್ಲಿ ಬಂದು ವಂದನೆ ಸಲ್ಲಿಸ್ತೇನೆ. ಇವತ್ತು ದಿವಸ ನಮ್ಮ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಇವರಿಗೆ ಹೋಗಲು ಮಾತಾಡ್ತಾ ಇದ್ದಾರೆ.
ಯೆಹೋವನು ಮಾತಾಡ್ತಾ ಇದ್ದಾರೆ. ಇವತ್ತು ದಿವಸ ಆತನ ಶಬ್ದ ನಾವು ಕೇಳಲಿಕ್ಕೆ ಸಹಾಯ ಮಾಡಿ. ಇಷ್ಟೆಲ್ಲ ನೀವು ಸನ್ಮಾನ ಮಾಡಿದ್ದೀರಿ, ಲೌಕಿಕವಾದಂತಹ ಸನ್ಮಾನ. ಇವಾಗ ಆತ್ಮಿಕವಾದಂತಹ ಸಂಬಂಧ, ಆತ್ಮಿಕವಾದಂತಹ ರೀತಿಯಲ್ಲಿ ಸ್ವಾಮಿ ಇವತ್ತು ದಿವಸ ನಮ್ಮೊಂದಿಗೆ ಸಂಬಂಧ ಬೆಳೆಸಲಿಕ್ಕಿದ್ದಾರೆ. ನಾವು ಇಷ್ಟೆಲ್ಲ ಸನ್ಮಾನ ಮಾಡ್ಲಿಕ್ಕ ಇದಕ್ಕೆ ನಾವು ಯೋಗ್ಯರಲ್ಲ, ನಾವು ನಿಮಗಿಂತ ದೊಡ್ಡವರಲ್ಲ, ಸಾಮಾನ್ಯ ವ್ಯಕ್ತಿಗಳು ಸ್ವಾಮಿ. ನಾವು ಯಾವ ಗಣನೆಗೆ ಬಾರದಂಥವ್ರು, ನಾವು ಆತನ ಸೇವಕರು. ನಮಗೆ ಇಷ್ಟೊಂದು ನಡೆಯಲು ಬೇಕಾಗಿಲ್ಲ, ಇದಕ್ಕೆ ನಾವು ಯೋಗ್ಯರಲ್ಲ. ಆದರೂ ನೀವು ಇಷ್ಟೊಂದು ನಮ್ಗೆ ಸನ್ಮಾನ ಮಾಡಿದ್ದೀರಲ್ಲ, ಅದು ನಮಗಲ್ಲ, ನಮ್ಮ ಕರ್ತನಾದ ಯೇಸುವಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಅದಲ್ಲ ಯೇಸುವಿಗೆ ಸನ್ಮಾನ. ಮರೆಯಾತನನ್ನು ನೋಡಿ ಏನೇ ಪಡ್ಕೊಳ್ಳುವರು ಹಾಗೆ ಆಗುವುದು. ಆಮೆನ್. ಹಾಗೆ ಆಗುವುದು. ಆಮೆನ್. ಬೈಬಲ್ನಲ್ಲಿ ಏನು ಹೇಳಿದ ಹಾಗೆ ಆಗುವುದು. ಆಮೆನ್. ಈ ಲೋಕದ ಭವಿಷ್ಯ ಬೈಬಲ್ ಮೇಲೆ ಆಧಾರಗೊಂಡಿದೆ. ಆಮೆನ್. ಯೇಸುವಿನ ವಾಕ್ಯದ ಮೇಲೆ ಈ ಸಮಸ್ತ ನಿಂತಿದೆ. ಆಮೆನ್. ಆತನ ಭೂಮಿಗೆ ಬರಲಿಕ್ಕಿದ್ದಾನೆ. ಆತನ ಮಹಾಶಕ್ತಿಯಿಂದ ಆಕಾಶದ ಮೇಲೆ ಆತನು ಬರುವಾಗ ಈ ಭೂಮಿ ಮೇಲೆ ಏನಾಗ್ತದೆ ಗೊತ್ತಾ, ಇಂಥ ಭಯಂಕರವಾದ ಭಾಗಗಳು ಉಂಟಾಗ ಆತನ ನೋಡಿ ಏನ್ ಮಾಡ್ತಾರೆ ಗೊತ್ತಾ, ಜನ ಎದೆ ಬಡ್ಕೊಂಡು ಶುರು ಮಾಡ್ತಾರೆ. ಅಯ್ಯೋ ಆತನು ಬರುವಂತ ಸಮಯ ಹತ್ರ ಬಂತಲ್ಲ, ಈಗ ನಾವು ಉಳಿಯಲ್ಲ. ಅಯ್ಯೋ ಭೂಮಿಯೇ, ಬಂಡಿಯೇ, ನಮ್ಮ ಮುಚ್ಕೋ, ಆತನು ನೋಡ್ಲಕ್ ನಮಗ್ ಆಗಲ್ಲ, ನಮಗುಣಿಸು ಎಂಬುದಾಗಿ ಜನ ಎದೆ ಬಡ್ಕೊಳ್ತಾರೆ ಎಂಬುದಾಗಿ ಆ ಪ್ರಕಟಣೆಗಳಂತ 6ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟ. ಆತನು 6ನೇ ಮುದ್ರೆಯನ್ನು ಒಡೆಯುವಾಗ ಕಂಡರು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತಾದನು. ಅತೀವರ ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶ ಸುರುಳಿ ಹಾಗೆ ಸುತ್ತಲ್ಪಟ್ಟಿತ್ತು, ಹೋಗಿ ಬಿಟ್ಟಿತ್ತು. ಎಲ್ಲಾ ಬೆಟ್ಟ ಗುಡ್ಡಗಳು, ದ್ವೀಪಗಳು ತಮ್ಮ ಸ್ಥಳಗಳೆಲ್ಲ ಚಲಿಸಿದವು. ಇದರಲ್ಲಿ ಭೂರಾಜರು, ಪ್ರಭುಗಳು, ಶಾಸ್ತ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಕವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ನಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳು ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದರೆ ಅವರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತಿ? ಅಯ್ಯೋ ಭೂಲೋಕದ ಜನ ಎದು ಬಿಡ್ಕೊಳ್ಳೋಕೆ ಶುರು ಆಯ್ತದ. ಆಕಾಶ ಬೆಂಕಿ ಹತ್ತಿ ಉಡ್ಲಕ್ಕೆ ಶುರು ಆಯ್ತದ. ನಕ್ಷತ್ರಗಳು ಒಂದೊಂದು ಕಲ್ಲಿನ ಬಂಡೆ ಭೂಮಿ ಮೇಲೆ ರಾಶಿಯಾಗಿ ಒಂದೊಂದು 4 ಮಣ ಏನಾಗ್ತದಪ್ಪ ಆ ಒಂದು ಕಲ್ಲಿನ ಬಂಡೆ ಭೂಮಿಯ 10 ಪಟ್ಟಿದೆ. ಒಂದು ನಕ್ಷತ್ರ ಭೂಮಿಯ ಗಾತ್ರದ 10 ಪಟ್ಟಿದೆ. ಅಂತ ದೊಡ್ಡ ದೊಡ್ಡ ಕಲ್ಲುಗಳು ಭೂಮಿ ಮೇಲೆ ಮಳೆ ಹಾಗೆ ಸುರಿತವ. ಆಗ ಎಲ್ಲಾ ಭೂಲೋಕದ ರಾಜರು, ಮಹಾರಾಜರು, ಶಾಸನಾಧಿಪತಿಗಳು, ಎಲ್ಲ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಎಲ್ಲಾ ದೇಶದ ಅರಸರು, ಎಲ್ಲಾ ಸರ್ಕಾರಗಳು ಓಡಿ ಹೋಗಿ ಏನ್ ಮಾಡ್ತಾರೆ ಗೊತ್ತಾ, ಬಂಡೆಗಳ ಸಂದುಗಳಿಗೆ ಹೋಗಿ ಅರಿ ಕೊಡ್ತಾರ. ಎಲ್ಲಾ ಮಿಲಿಟರಿಗಳು, ಎಲ್ಲ ಅಸ್ತ್ರಗಳು ಎಲ್ಲ ಏನಾಗ್ತಾವ ಗೊತ್ತಾ, ಎಲ್ಲ ಅಸ್ತ್ರಗಳು ನಾಶ ಆಗುತ್ತಾವ. ಬಂಡೆ ಸಂದುಗಳಿಗೆ ಹೋಗಿ ತಲೆ ಮುಚ್ಚಿಕೊಂಡು ಬಂಡೆಗಳೇ ನಮ್ಮನ್ನು ಬೇಡ್ರಿ, ಆ ಯೇಸು ನೋಡಕ್ಕಾಗಲ್ಲ, ನಮ್ಮನ್ನು ಬೇಡ್ರಿ, ನಮ್ಮ ಉಳಿಸ್ರಿ. ಬಂಡೆಗಳಿಗೆ ಬರೆ ಹೋಗುತ್ತಾರೆ ಜನ, ಆದರೆ ಯೇಸುವಿಗೆ ಬರೆ ಹೋಗಲ್ಲ. ಇಂಥ ಭಯಂಕರವಾದಂಥ ದಿನ ಭೂಮಿ ಮೇಲೆ ಬಂದಿದೆ. ಇಂಥ ದಿನಗಳ ಮೇಲೆ ದೇವ್ರ ಮಕ್ಕಳು ಯಾರು ಉಳಿದಕ್ಕೆ ಸಾಧ್ಯ? ಮಗನಾಗಿ ಬಂದಾಗ ಈ ಯೇಸು ಯಾರ ನಿಮ್ಗೆ ಗೊತ್ತಾಗಿಲ್ಲ. ಈ ಯೇಸುವಿನ ಪರಿಚಯನೇ ಯಾರಿಗೂ ಗೊತ್ತಿಲ್ಲ. 2000 ವರ್ಷದಿಂದ ಸ್ವಾರ್ಥ ಭೂಮಿಯಲ್ಲಿ ಸಾಲು ಬರ್ತಾ ಇದೆ. ಯೇಸು ಯಾರು? ರಾಜಾಧಿರಾಜ, ಸಮಸ್ತ ಲೋಕದ ಅರಸ, ಆದಿ ಸಂಭೂತ, ಸಮಸ್ತ ಭೂಮಿಗೆ ಆಧಾರ, ಸೂರ್ಯ ಚಂದ್ರ ನಕ್ಷತ್ರ ಇಡೀ ಸಮಸ್ತ ನಿರ್ಮಾಣಿಗಳು. ಈತನು ಇಂತಹ ಶಕ್ತಿ ಉಳ್ಳಂತ ದೇವರು ಮನುಷ್ಯನ ರೂಪ ತಾಳಿ ಬಂದಾಗ ಏನ್ ಮಾಡಿದ್ದೀರಿ? ಆತನ ಉಪದೇಶ ಕೇಳಕ್ಕೆ ಯಾರಿಗೂ ಮನಸ್ಸಿಲ್ಲ. ಇವತ್ತು ದಿವಸ ಈ ಲೋಕದಾಗ ಸ್ವಾರ್ಥ ಕೇಳಕ್ಕೆ ಯಾರಿಗೂ ಮನಸ್ಸಿಲ್ಲ.
ಪರ್ಸಿಕ್ಯೂಷನ್ ಇದೆ. ಈ ಸುವಾರ್ತೆ ಕೇಳೋ ಪರ್ಸಿಕ್ಯೂಷನ್ ಇದೆ. ನಮ್ಮ ದೇಶದಲ್ಲಿ ಇಂಥ ಒಂದು ಪರಿಸ್ಥಿತಿ ಇಲ್ಲ. ಈಗ ನೀವು ಮಧ್ಯ ದೇಶದಲ್ಲಿ ಹೋಗಿ ನೋಡಿ, ನಮ್ಮ ಭಾರತ ದೇಶಕ್ಕೆ ಉತ್ತರ ಪ್ರದೇಶಗಳಲ್ಲಿ ಹೋಗಿ ನೋಡಿ, ಎಷ್ಟು ಹಿಂಸೆ ಇದೆ. ಈ ಸ್ವಾರ್ಥ ಯಾರಿಗೆ ಪರ್ಮಿಷನ್ ಇಲ್ಲ. ಎಲ್ಲ ನೀವು ಸಾರಬಹುದು, ನೀವೆಲ್ಲ ಹೇಳಬಹುದು, ಎಲ್ಲ ಸಾರಬಹುದು, ಎಲ್ಲ ಧರ್ಮಗಳು ಪ್ರಚಾರ ಮಾಡಬಹುದು. ಆದರೆ ಯೇಸುವಿನ ಬೇಡ, ಯೇಸುವಿನ ಬೇಡ, ಇದರ ಶಬ್ದ ನಮಗೆ ಬೇಕಾಗಿಲ್ಲ. ಜನ ಹೇಳುತ್ತದೆ. ಅವತ್ತು ದಿವಸ ಯೇಸುವನ್ನು ತಿರಸ್ಕಾರ ಮಾಡಿದವರು ಇವತ್ತು ದಿವಸ ಯೇಸುವಿನ ಮುಂದೆ ಸಮಸ್ತ ಲೋಕ ನ್ಯಾಯಾಧೀಶನಾಗಿ, ಇಂಥ ಪ್ರಭಾವದಿಂದ ನ್ಯಾಯಾಧೀಶನಾಗಿ ಭೂಮಿ ಮೇಲೆ ಆತನು ಬರ್ತಾನೆ. ಅವತ್ತು ದಿವಸ ಭೂಮಿ ಉಂಟಾಗಿಲ್ಲ ಎಷ್ಟು ಜನ ಸತ್ತಿದ್ದಾರೆ. ಆದಾಮನ್ನು ಹಿಡ್ಕೊಂಡು ಇಲ್ಲಿ ತನಕ ಸಮಾಧಿ ನಿದ್ರೆ ಮಾಡುವಂತ ಜನ ಲೈನ್ ಸಾಲು ಸಾಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಿಂತಿರ್ತಾರೆ. ನೀ ಏನ್ ಮಾಡಿದಿ? ನಿನ್ನ ಕುರಿತಲ್ಲಿ ಏನ್ ಮಾಡಿದಿ? ಯೇಸುವಿನ ವಾಕ್ಯನ ಯಾಕೆ ಕೇಳಿಲ್ಲ? ಆತನ ಶಬ್ದ ಯಾಕೆ ಕೇಳಿಲ್ಲ? ಆತನ ಧರ್ಮಶಾಸ್ತ್ರ ಯಾಕೆ ಸ್ವೀಕಾರ ಮಾಡಿಲ್ಲ? ನನ್ನ ಮಕ್ಕಳು 1000 ವರ್ಷದಿಂದ ಹೇಳ್ತಾ ಇದ್ದಾರೆ, ಯಾಕೆ ಕೇಳಿಲ್ಲ? ಸುವಾರ್ತೆ ಕೇಳ ಯಾಕೆ ಕೇಳುವುದ? ಈ ಸ್ವಾರ್ಥ ಇರೋದು ಎಲ್ಲ ಸಹಿಸ್ಕೊಳ್ತಾರೆ. ಸ್ವಾಮಿ ಹೇಳಿದ್ರೆ ಗೊತ್ತ, ನನ್ನನ್ನು ಹಿಂಸೆ ಪಡಿಸಿದರು, ನಿಮಗೆ ಹಿಂಸೆ ಪಡಿಸ್ತಾರೆ. ನನ್ನ ಮಾತು ಅವತ್ತು ಕೇಳಿಲ್ಲ. ಇವತ್ತು 4 ಪ್ರಕಟಣೆಗಳು ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ಹೋಗ್ಬೇಕಂತ ಕೇಳ್ತೀವಿ. ಪ್ರಕಟಣೆಗಳಂತ 14ನೇ ಅಧ್ಯಾಯ 4 ಪ್ರಕಟಣೆ ಅಲ್ಲ. ಕಳೆದ ದಿನಗಳಲ್ಲಿ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೋಗಿ. ಇಲ್ಲಿ ಬರೆಯಲ್ಪಟ್ಟಲ್ಲ, ಪರಲೋಕದಿಂದ ಮತ್ತೊಬ್ಬ ದೇವದೂತನು ಆಕಾಶ ಮಟ್ಟದಲ್ಲಿ ಹಾರಿ ಹೋಗುವುದನ್ನು ಕಂಡೇನು. ಭೂನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರಿಗೆ, ಸಕಲ ಭಾಷೆಗಳನ್ನಾಡುವವರಿಗೆ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನ ಅವನಲ್ಲಿತ್ತು. ಒಬ್ಬ ದೇವದೂತನು ಏನ್ ಮಾಡ್ತಾರೆ? ಆಕಾಶ ಮಧ್ಯದಲ್ಲಿ ಹಾರಿ ಹೋಗ್ತಾ ಇದ್ದಾನ. ಅವೇನ್ ಕೂಗ್ತಿದ್ದಾನೆ? ಎಲ್ಲಾ ದೇಶಗಳು, ಎಲ್ಲಾ ರಾಷ್ಟ್ರಗಳು, ಎಲ್ಲಾ ಪ್ರಜೆಗಳಿಗೆ, ಆ ಎಲ್ಲಾ ಜನಾಂಗದಲ್ಲಿ ಕೂಗ್ತಿದ್ದಾನೆ, ನೀವೆಲ್ಲರೂ ದೇವರಿಗೆ ಭಯಪಡಿರಿ, ನೀವೆಲ್ಲರೂ ದೇವರಿಗೆ ಭಯಪಡಿರಿ, ಪಾಪ ಮಾಡಬೇಡಿರಿ, ದೇವರಿಗೆ ಭಯಪಟ್ಟು ಆತನನ್ನು ಆರಾಧಿಸಿರಿ, ಆತನನ್ನು ಘನಪಡಿಸಿರಿ. ಯಾಕಂದರೆ ನ್ಯಾಯ ತೀರ್ಪು ಮಾಡುವ ಘಳಿಗೆ ಬಂದಿದೆ. ಭೂಲೋಕ, ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ, ಆತನಿಗೆ ಆರಾಧನೆ ಮಾಡಿರಿ, ಆತನನ್ನು ನಿಮ್ಮ ರಕ್ಷಕನಾಗಿ ಸ್ವೀಕಾರ ಮಾಡಿ. ಇದು ಶುಭವಾಗಿದೆ. ಪಾಪ ಮಾಡಬೇಡ್ರಿ, ಮೌನವಾಗಿರಿ, ಭಯಪಡ್ರಿ, ಪಾಪ ಮಾಡಕ್ಕೆ ಭಯಪಡಿರಿ. ಆ ದೇವರಿಗೆ ಭಯಪಡಿ. ಸ್ವಲ್ಪ ಯಾರಿಗೆ ಭಯ ಇದೆ? ದೇವ್ರ ಭಯ ಇಲ್ಲ. ಭಯ ಪಾಪ ಮಾಡ್ಲಿಕ್ಕೆ ಭಯ ಇರಲಿ, ಪಾಪ ಮಾಡಬೇಡಿ. ಮತ್ತು 2ನೇ ದಿವಸ ಕೂಲತ್ತಾರ. ಏನಂತ? 2ನೇವನೊಬ್ಬನು ದೇವದೂತನ ಬಂದು ಬಿತ್ತಳು ಬಾಬೇಲ ನಗರಿ ಬಿದ್ದಳು, ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಚಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿತದಳು ಎಂದು ಹೇಳಿದರು. ಬಿದ್ದಳು ಬಾಬೇಲ್ ಬಿದ್ದಳು. ಬಾಬೇಲ್ ಅಂದರೆ ಅಂದ್ರೆ ಈ ಲೋಕ. ಬಾಬೇಲ್ ಗೊತ್ತಾ? ಬೆಬಲೋ ಈ ಲೋಕ. ಈ ಭಾಷೆಯಲ್ಲಿ ಬಾಬೇಲ್ ಇವೇನು ಗೊತ್ತಾ? ಈ ಲೋಕ ಅದ. ಇವೇನು ಗೊತ್ತಾ? ನಾಶ ಹೋಗ್ತದ. ಈ ಬಾಬೇಲ್ ನಾಶ ಹೋಗ್ತದ. ದೇವರಿಗೆ ಭಯಪಡಿ. ಈ ಲೋಕ ಒಂದು ದಿವಸ ನಾಶ ಆಯ್ತದ. ನಮ್ಮ ಕರ್ತನು ಬರುವಾಗ ಭೂಮಂಡಲ ಸಕಲ ಜಾತಿ ಜನಾಂಗದವರೇ ಆತನು ಬರುವ ತನಕ ಮಾತ್ರ ಭೂಮಿ ಉಳಿತದ. ಆತನು ಹೋಗಿದ ಮೇಲೆ ಯಾವುದು ಉಳಿತದ, ಆತನು ಬಂದಿದ ಮೇಲೆ. ಈ ರೀತಿ 2ನೇ ಕೂಗ್ತಾ ಇದ್ದಾರೆ. 3ನೇ ಒಬ್ಬರು ದೇವದೂತನು ಬಂದು ಯಾವನಾದರೂ ಮೊದಲನೇ ಬರಬೇಕು, ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರಸ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಇದು ಬಹಳ ಕಠಿಣ ಅಂತ. ಮೊದಲನೇ ಮೃಗ, 2ನೇ ಮೃಗ ಭೂಮಿ ಮೇಲೆ ಇವೆ. ಈ ಮೊದಲನೇ ಮೃಗದ ಗುರುತು ಯಾರು ಹಾಕಿಸ್ಕೊಳ್ತಾರ ಅವರು ಈ ಭೂಮಿ ಮೇಲೆ ಗೊತ್ತಾ ಭಯಂಕರ ಬಾಧೆ ಕೊಡ್ತಾರೆ. ಮೊದಲನೇ ಮೃಗದ ಗುರುತು ಅನಿಲವಾಗಿ ತಿರುಗಾಡ ಶುರು ಮಾಡುವ ಮೈಯೆಲ್ಲ ಹುಳುಗಳು, ಅಯ್ಯೋ ಯಾರು ಸೇರಿಸ್ಕೊಳ್ಳೋದವರು ಏನು ಗೊತ್ತಾ? ಇಂಥ ಭಿಕಾರಿಯಾದ ಆದ ದೇವರ ನಿಮಗೆ ಹೋಗಿಲ್ಲ.
ಕೊನೆಗೆ ದೇವರ ಹತ್ರ, ಅಯ್ಯೋ ನನ್ನ ಮಗ ಇಷ್ಟೆಲ್ಲ ಹಿಂಸೆ ಆದರೂ ಸಹ ನನ್ನ ನಾಮ ಅಲ್ಲಗಡೆದಿಲ್ಲ, ನನ್ನ ಮಗ ಯಾವಾಗಲೂ ಜಯಮಾಲೆಯನ್ನು ಕಳ್ಕೊಂಡಿಲ್ಲ, ನನ್ನನ್ನು ಕಳ್ಕೊಂಡಿಲ್ಲ, ಸೈನ್ಯ ಸಂಕಷ್ಟ ಬಂದಾಗಲೂ ನನ್ನ ಮಗ ನಿಂತಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಮಗನಿಗೆ ಜಯಮಾಲೆ ಒಂದು ಸಿಕ್ಕಿದ್ದ ಆಸ್ತಿಗಿಂತ ಅಂತಸ್ತಕ್ಕಿಂತ 2 ಪಟ್ಟು 10 ಪಟ್ಟು ದೇವರವರನ್ನು ಆಶೀರ್ವಾದ ಮಾಡಿದ. ದೇವರ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ, ಇಂಥ ದಿನಗಳು ಬಂದಿವೆ. ಕ್ರೈಸ್ತರೇ ಬರೀ ಉಂಡು ತಿಂದು ಫಿಸಿಕಲ್ ಕ್ರೈಸ್ತರಾಗಿರ್ಬೇಕು, ಒಣ ಶರೀರ ಕ್ರೈಸ್ತರಾಗಿರ್ಬೇಕು, ಪವಿತ್ರ ಆತ್ಮ ಕ್ರೈಸ್ತರಾಗಿರ್ಬೇಕು. ಪವಿತ್ರ ಆತ್ಮ ನಿಮ್ಮ ಮೇಲೆ ಹೊಂದಿಕೊಂಡು ಕೊನೆ ದಿನಗಳಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಲ್ಲಿ ನಮ್ಮ ಕರ್ತರು ಬರಲಿಕ್ಕಿದ್ದಾರೆ, ಬೇಗನೆ ಬರಲಿಕ್ಕಿದ್ದಾರೆ. ಬರುವುದರೊಳಗಾಗಿ ಸಿದ್ಧನಾದ ಕೈಯಾರ ಈಶ್ವರನ ಹೆದರಬೇಡ, ಇವುಗಳ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡಿದೆ. ಲೋಕದಲ್ಲಿ ನಿಮ್ಗೆ ಕಷ್ಟ ಇದೆ, ಈ ಲೋಕದಲ್ಲಿ ನಿಮ್ಗೆ ಹಿಂಸೆ ಇದೆ, ಆದರೂ ನೀವು ಹೆದರಬೇಡಿ, ನಾನು ನಿಮ್ಮ ಸಂಗಡಿದೆ. ಧೈರ್ಯವಾಗಿದೆ, ನಾನು ನಿಮ್ಮ ಸಂಗಡಿದೆ. ಧೈರ್ಯವಾಗಿರೆಂದು ಯೇಸು ಹೇಳಿದನು, ಧೈರ್ಯವಾಗಿರೆಂದು ಯೇಸು ಹೇಳಿದನು. ನಾನು ಲೋಕವನ್ನು ಜಯಿಸಿದೆನು, ನಾನು ಲೋಕವನ್ನು ಜಯಿಸಿದೆನು. ಧೈರ್ಯವಾಗಿರೆಂದು ಯೇಸು ಹೇಳಿದನು. ಹೆದರಬೇಡ, ನಾನು ನಿಮ್ಮೊಂದಿಗೆ ಬರ್ತೇನೆ. ನಾ ಬರುವಂತ ದಿನ ಬಹಳ ಹತ್ರ ಇದೆ. ಹೆದರಬೇಡ, ಬೇಗನೆ ಬರುತ್ತೇವೆ. ನಿನಗಿರುವುದನ್ನು ಹಿಡಿದುಕೊಂಡೆವು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು, ಯಾರೂ ಅಪಹರಿಸಬಾರದು. ಪ್ರಕಟಣೆ ಗ್ರಂಥ ಕೊನೆಯ ಅಧ್ಯಾಯದಲ್ಲಿ ಈ ವಾಕ್ಯವನ್ನು ಓದಿ ನಾನು ಮುಗಿಸ್ತೇನೆ. ಕ್ಷೇತ್ರದಲ್ಲಿ ಪ್ರಿಯರೇ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿ ಇರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ. ಈ ಯೇಸುವಿನ ವಾಕ್ಯ ಗುಪ್ತ ಯಾರಿಗಿರಬಾರ್ದು. ಈ ಯೇಸುವಿನ ಈ ಶುಭವಾರ್ತೆ, ಈ ಒಂದು ವಾರ್ತೆ, ಈ ಪ್ರವಾದನ ವಾಕ್ಯ ಗುಪ್ತವಾಗಿಡಬೇಡ. ಇವು ನೆರವೇರುವ ಸಮಯವ ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನು ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ಇನ್ನು ತನ್ನನ್ನು ಬಯಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ, ಪವಿತ್ರ ಮಾಡಿಕೊಳ್ಳಲು ಇನ್ನು ಪವಿತ್ರ ಮಾಡಿಕೊಳ್ಳಲಿ. ಇದೋ ಬೇಗ ಬರ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ. ನಾನೇ ಆದಿ, ನಾನೇ ಅಂಥ, ನಾನೇ ಮೊದಲನೇವನು, ನಾನೇ ಕಡೆಯವನು, ಪ್ರಾರಂಭ ಸಮಾಧಿ ನಾನೇ. ಯೇಸುವಿನ ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳನ್ನು ನಿಮಗೆ ಮುಂಚಿತವಾಗಿ ಸಾಕ್ಷಿಗೋಸ್ಕರ ನನ್ನ ದೂತರನ್ನು ಕಳಿಸಿಕೊಟ್ಟು ನಿಮಗೆ ತಿಳಿಸಿದೆ. ಈ ಸಂಗತಿಗಳು, ಈ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರವಾಗಿ ನನ್ನ ದೂತರನ್ನು ಬಳಿ ಕಳಿಸಿಕೊಟ್ಟಿದ್ದೇನೆ. ಅವನು ನಿಮಗೆ ಹೇಳಿದ ಈ ಒಂದು ದಿವಸ ಗ್ರೌಂಡ್ ಸಾಕ್ಷಿ ಯಾವ ಸಭೆಯಲ್ಲಿ ಗೊತ್ತಾ ಪ್ರಕಟಣೆ ಅಂತ ಹೇಳಲ್ಲ. ಈ ಒಂದು ದಿವಸ ಅವತ್ತು ದಿವಸ ಈ ವಾಕ್ಯಲ್ಲಿ ಹೇಳಿದಾನಂತ ಹೇಳಿ ನಾ ಕೇಳಿದಂತ ಯಾರು ಬರಬಾರ್ದು. ಈ ಗ್ರೌಂಡ್ ಅವತ್ತು ದಿವಸ ನ್ಯಾಯ ತೀರ್ಪಿನಲ್ಲಿ ಬಂದು ಲೆಕ್ಕ ಕೊಡ್ತದ. ಇವತ್ತು ದಿವಸ ವಾಕ್ಯ ಲೆಕ್ಕ ಕೊಡ್ತದ. ಈ ಶಬ್ದ ಏನು ಗೊತ್ತಾ, ಭೂಮಂಡಲದಲ್ಲೆಲ್ಲ ಸುತ್ತಾ ಇಲ್ಲ, ಪ್ರಸಾರ ಆಗ್ತಾ ಇದ್ದ. ಇವತ್ತು ಇಷ್ಟೇ ಜನ ಕೇಳ್ತಾ ಇಲ್ಲ. ಈ ಯೇಸುವಿನ ಸುವಾರ್ತೆ ಇಲ್ಲೇ ಇಲ್ಲ. ಒಂದು ಸಾರಿ ಈ ಭೂಮಂಡಲ ಒಂದು ಸೆಕೆಂಡ್ನಾಗ 5 ಸಾರಿ ಈ ಯೇಸುವಿನ ವಾಕ್ಯ ಸುತ್ತಾ ಇರ್ತದೆ, ಪ್ರಸಾರ ಆಗ್ತಾ ಇರ್ತದೆ. ಹಾಲೆಲೂಯಾ. ನಾಡುವಂತ ಈ ಮಾತು ಇಡೀ ಭೂಮಂಡಲದಲ್ಲೆಲ್ಲ ತುಂಬಿ ಹೋಗ್ತಾವ. ಯೇಸುವಿನ ವಾಕ್ಯ ಇದು ಯಾರು ತಿಳಿಸೋಕೆ ಸಾಧ್ಯ ಇಲ್ಲ. ಆತನು ಬರುವಂತ ದಿನ ಯೇಸುವಿನ ಆತ್ಮನು ಮೊದಲಿಗೆ ಹೇಳುತ್ತಾರೆ, ಯೇಸುವೇ ಬಾ. ಆತ್ಮ ಅದರ ಸಭೆ ಹೇಳ್ತದ, ಬಾ ಅನ್ನುತ್ತಾರೆ. ಕೇಳುವವನು ಯೇಸು ಸ್ವಾಮಿ ಬಾ ಅಂತಾರೆ, ಬೇಡಂತಾರೆ. ಯೇಸು ಬರ್ಬೇಕಾ ಬ್ಯಾಡದು, ಯೇಸು ಬರ್ಬೇಕಾ ಬ್ಯಾಡದು. ಜ್ಞಾನ ಬಂದ್ರೆ ಯಾಕೆ
ಬಂದಾಗ ನಿಂದಿರ್ತೀರಿ ಉಳಿಬಹುದಾ? ಯೇಸು ಸ್ವಾಮಿ ಸಲ ಜೀವ ಕೊಡ್ತೀವಿ ಅಂತ ಹೇಳಿದ. ಯಾರು? ಪೇತ್ರ. ಜೀವ ಕೊಟ್ನ ಓಡಿ ಹೋದ. ಒಬ್ಬ ಶಿಷ್ಯ ಮಾತ್ರ ನಿಂತ, ಯೋಹಾನ ಮಾತ್ರ ನಿಂತ. ಎಲ್ಲ ಶಿಷ್ಯರು ಓಡಿ ಹೋದರು. ಅನ್ನುವಾಗ ಎಷ್ಟು ಜನ ಉಳಿತೀವಿ ಒಂದು ದಿವಸ ನೋಡಕ್ಕೆ? ಎಷ್ಟು ಜನ ನಾವು ಕ್ರೈಸ್ತರ ದಿವಸ ಕೊಡ್ತೀವಿ? ಅಹಿಂಸೆ ಜನ ಬಂದಾಗ ಎಷ್ಟು ಜನ ಹೊತ್ತು ಸಾತರ ಮುಂದೆ ನಿಂತಿರ್ತೀವಿ. ಇಂಥ ಜನಗಳಲ್ಲಿ ಜಯಿಸಬೇಕಾಗ್ಯದ, ಇಂಥ ಜನಮಾನಗಳಲ್ಲಿ ಜಯಿಸಬೇಕಾಗ್ಯದ. ಯೇಸುವಿಗೆ ಕೇಳ್ತಿದ್ದೀರ, ನಾ ಬರ್ಬೇಕಂತ ಬೇಡ, ಮೊದಲಿಗೆತ್ತಿ ಹೊಡ್ತಾಳೆ, ಬಾನಲಿ ಭಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲ ಕುಡಿಯಲಿ. ಈ ಪುರಾತನೆಯ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವುದಿರುತ್ತೆ, ನಾನು ಬೇಗನೆ ಬರುತ್ತೇನೆ. ಈ ವಿಷಯದಲ್ಲಿ ಸಾಕ್ಷಿ ಹೇಳುವನು ನಿಜವಾಗಿ ಬೇಗ ಬರ್ತೇನೆ. ಎಷ್ಟು ಜನ ಸಮಾಧಿ ಸೇರಿದ ಧರ್ಮಗುರುಗಳು, ಎಷ್ಟು ಜನ ಸಮಾಧಿ ಸೇರಿದ. ಬರ್ತಂತ ಯಾರು ಹೇಳಿಲ್ಲ. ಹೋದ ಮತ್ತೆ ಹೊರಟೋಗ್ಯಾನ, ವಾಪಸ್ ತಿರುಗಿ ಬಂದಿಲ್ಲ. ಒಬ್ಬ ಬರ್ತಿ ಅಂತ ಯಾರೂ ಹೇಳಿಲ್ಲ, ಯಾವ ಪುಣ್ಯ ಪುರುಷನೂ ಹೇಳಿಲ್ಲ. ಒಬ್ಬನೇ ನಾ ಬರ್ತೇನೆ ಅಂತ ಹೇಳಿದ ಆತನ ಒಬ್ಬನೇ. ಆತನ ಯಾರು? ಆ ಒಬ್ಬನೇ ಯಾರು? ಯೇಸು. ಯಾರು ಬರ್ತಾರ? ಒಂದೇ ಶಬ್ದ, ಒಂದೇ ಯಾರು ಬರ್ತಂತ ಹೇಳಿದಾರ? ಯೇಸು ಬರ್ತಾನೆ. ಬಾ ಅಂತ ಬೇಡ, ಬಾ ಯೇಸುವೇ ಬಾ. ಇನ್ನೂ ನಾನು ಸಿದ್ಧವಾಗಿದ್ದೇನೆ. ನನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತಾನೆ. ನಮ್ಮನ್ನು ಕರೆದುಕೊಂಡು ಹೋಗಿದ ಮೇಲೆ ಭೂಮಿಯ ಮೇಲೆ ಬೆಂಕಿ ಮಡಿಸುತ್ತ. ಯಾರು ಭೂಮಿ ಮೇಲೆ ಕ್ರೈಸ್ತರಿರುವುದಿಲ್ಲ. ಕ್ರೈಸ್ತ ಸಂಘ ರಾಷ್ಟ್ರ ಆಯ್ತವ. ಆತನ ಪರಲೋಕದ ಮೇಲೆ ಅವನು ಆಕಾಶದಲ್ಲಿ ಬಂದು ನಿಂತಾಗ ನೀವು ಏನ್ ಮಾಡ್ತೀರಿ? ನಿಂತಲ್ಲೇ ನೀವು ಎದ್ದೇಳ್ತೀರಿ. ಎದ್ದು ಹೋದವರು ಎಲ್ಲಿ ಕರ್ತನ ಬಳಿ ಹೋದರು. ಇದೇ ಹಗಲು ಕ್ರಮವಹಿಸಿ 3 ದಿನ ಎದ್ದು ಇಂಥ ಒಳ್ಳೆಯ ಒಂದು ಪಾತ್ರ ಕೂಟ ಮಾಡಲಿಕ್ಕೆ ನಮ್ಮ ಸಹೋದರರು ಸಾಲ ಮಾಡಿಕೊಂಡಿದ್ದಾರೆ, ಅನೇಕ ವೆಚ್ಚ ಮಾಡಿಕೊಂಡಿದ್ದಾರೆ. ಮತ್ತು ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನಮ್ಗೆ ಸಹಾಯ ಮಾಡೋದು. ವಿಶೇಷವಾಗಿ ಈ ಒಂದು ಜ್ಯೋತಿ ಪ್ರೌಢಶಾಲೆ ಈ ಆವರಣದಲ್ಲಿ ನಾವಂಥ ಉತ್ತಮವಾದಂಥ ಸ್ವಾರ್ಥ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವೆಂಕಟರಾವ್ ಸಾರವರಿಗೆ, ಸಿಂಧೆ ಸಾರವರಿಗೆ ಯೇಸು ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಫೈರ್ ಟೀಮ್ ಸಹೋದರಾಗಿರ್ತಕ್ಕಂಥ ನಮ್ಮ ಇಮಾನುವೇಲ್ ಸಹೋದರ ದೇವರ ಆಶೀರ್ವಾದ ಮಾಡಲಿ. ಮಕ್ಕಳೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಒಳ್ಳೆ ರೀತಿಯಲ್ಲಿ ಎಷ್ಟು ಒಳ್ಳೆ ರಾಗಗಳ ಮೂಲಕವಾಗಿ ದೇವರಾತ್ಮ ಭರಿತರಾಗಿ ಈ ಒಂದು ಪ್ರಾರ್ಥನೆ ಕೂಟದಲ್ಲಿ ನೀವು ನಡೆಸಿಕೊಟ್ಟಿದ್ದೀರಲ್ಲ, ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಮುಂದಿನ ದಿನಗಳೆಲ್ಲ ಲೈಫ್ ಚೇಂಜಿಂಗ್ ಈ ಒಂದು ಮಿನಿಸ್ಟ್ರಿಯನ್ನು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಅನೇಕ ಕಡೆಗಳಲ್ಲಿ ಈ ಒಂದು ಸ್ವಾರ್ಥ ಸಾರಲಿಕ್ಕೆ ದೇವರ ಮೂಲಕವಾಗಿ ಅನೇಕ ಕಡೆಗಳಲ್ಲಿ ಹೋಗ್ಲಿಕ್ಕೆ ಆಗುವ ಹಾಗೆ ದೇವರು ನಿಮ್ಮನ್ನು ಸಹಾಯ ಮಾಡಿ. ಮತ್ತು ಅನೇಕ ನಮ್ಮ ಪಾಸ್ಟರ್ಗಳು ಬಂದಿದ್ದೀರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಿಮ್ಮ ಹಳ್ಳಿಗಳಲ್ಲಿ ಇಂಥ ಸ್ವಾರ್ಥೆಯನ್ನು ಸಾರಿ ಅಲ್ಲಿ ಜೀವನ ಪಡಿಸಿ ನಾಶವಾಗಿ ಹೋಗ್ತಕ್ಕಂಥ ಆ ಮಕ್ಕಳನ್ನ ವಾಕ್ಯದಿಂದ ಉತ್ತರಿಸಿ ವಾಕ್ಯವನ್ನು ಹೇಳಿ ಯೇಸುವಿನ ಬಳಿಗೆ ನಡೆಸುವಂತ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುತ್ತೇನೆ. ಕೊನೆಯದಾಗಿ ಆಶೀರ್ವಾದ ಮಾಡಿ ಇವತ್ತು ದಿವಸ ಈ ಒಂದು ವಚನ ನಾವೊಂದು ರಾಗ ಹಾಡಿ ಮುಗಿಸಿಬಿಡ್ತೀನಿ. ಮುಂದಿನ ಕಾರ್ಯಕ್ರಮ ಊಟ ಸಿದ್ಧ ಆಗಿದೆ, ಸಮಯ ಬಹಳ ಆಗಿದೆ. ಎಷ್ಟು ಜನ ತಾಳ್ಮೆ ಕೂತಿದ್ರು ದೇವ್ರ ಮಕ್ಕಳೇ, ದೇವ್ರು ನಿಮ್ಗೆ ಆಶೀರ್ವಾದ ಮಾಡಿ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನೇ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನೇ, ನಮಗಾಗಿ ಮಾಡಿ
ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ, ಎಂದೆಂದೂ ನಾ ವಂದಿಸುವೆ. ಎಣಿಸಲಾಗದ ಆಶೀರ್ವಾದ ಎಂದೆಂದೂ ನೀಡಿರುವೆ. ಎಣಿಸಲಾಗದ ಆಶೀರ್ವಾದವು ಎಂದೆಂದೂ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ಮಾಡಿರುವೆ ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ಮಾಡಿರುವೆ ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನೇ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾನು ವಂದಿಸುವೆ, ಎಂದೆಂದೂ ನಾನು ವಂದಿಸುವೆ. ಸತ್ಯದೇವರೇ ಏಕಪುತ್ರರೇ ನಿನ್ನಂದೇ ನಾನಾರುವೆ. ಸತ್ಯದೇವರೇ ಏಕಪುತ್ರರೇ ನಿನ್ನಂದೇ ನಾನಾರುವೆ. ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ವರವಾಗಿ ನೀಡಲಾಗೆ. ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ವರವಾಗಿ ನೀಡಲಾಗೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾನು ವಂದಿಸುವೆ. धन्यवाद के साथ स्तुति गाऊंगा यीशु मेरे खुदा. उपकार तेरे हैं यीशु, कोटि कोटि स्तुति धन्यवाद. कोटि कोटि स्तुति धन्यवाद. योग्यता से बढ़कर अपनी दया से तूने मुझे, योग्यता से बढ़कर अपनी दया से तूने मुझे मांगने से ज्यादा मिला मुझे. कोटि कोटि स्तुति धन्यवाद. कोटि कोटि स्तुति धन्यवाद. तू है साचा जिंदा खुदा, तुझ पर ही भरोसा मेरा. तू है साचा जिंदा खुदा, तुझ पर ही भरोसा मेरा. सेवा को करके पाऊंगा प्रभु ने सरोवरा. सेवा को करके पाऊंगा प्रभु ने
स्तुति गाऊंगा यीशु मेरे खुदा खुदा है यीशु कोटि कोटि तुझे धन्यवाद कोटि कोटि तुझे धन्यवाद हालेलुया हालेलुया बोलो यीशु मसीह की जिंदा खुदा यीशु मसीह की फिर आने वाले यीशु मसीह की हालेलुया जय देश ದೇವರ ಮನ ಆಶೀರ್ವಾದ ಮಾಡಿ ದೇವರ ಮನ ಆಶೀರ್ವಾದ ಮಾಡಿ ಆಮೇನ್ 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 ಹೇಳಿದಿರಲ್ಲ, ನಿಮಗೂ ಸಹ ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ವಂದಿಸುವಂತವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಕೂಟ ನಡೆಯಬೇಕಾದರೆ ಅನೇಕ ಜನರು ಈ ಕೂಟಕ್ಕೋಸ್ಕರವಾಗಿ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಪ್ರಾರ್ಥನೆ ಕೂಟಕ್ಕೋಸ್ಕರವಾಗಿ ನಮ್ಮ ಬೀದರ್ ಪಟ್ಟಣದಲ್ಲಿ ಅನೇಕ ದೇವರ ಮಕ್ಕಳು ಸಹಾಯ ಮಾಡಿದ್ದಾರೆ. ಮತ್ತು ಚುಡುಗುಪ್ಪ, ಜಹೀರಾಬಾದ್, ಖಾನಾಪುರ್, ಗುಲ್ಬರ್ಗ, ಹುಮ್ನಾಬಾದ್ ಈ ಪ್ರಕಾರ ಅನೇಕ ಜಿಲ್ಲೆಗಳಿಂದ ಅದರ್ ಸ್ಟೇಟ್ಗಳಿಂದ ಈ ಪ್ರಾರ್ಥನೆ ಕೂಟಕ್ಕೆ ಸಹಾಯ ಮಾಡಿದ್ದಾರೆ. ಕೆಲವರು ಧನದ ಸಹಾಯ ಮಾಡಿದ್ದಾರೆ, ಕೆಲವರು ರೇಷನ್ ಕೊಟ್ಟಿದ್ದಾರೆ, ಕೆಲವೊಬ್ಬರು ಇದಕ್ಕೆ ಏನೇನು ಬೇಕು ಅನೇಕರು ಅನೇಕ ಅನುಕೂಲಗಳು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾವು ವಂದಿಸ್ತೇನೆ. ವಿಶೇಷವಾಗಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇವರಿಗೋಸ್ಕರವಾಗಿ ನಮ್ಮ ಮಧ್ಯದಲ್ಲಿ ದೇವ ಸೇವಕರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ಲ ವರದಾನಗಳಿಗೆ ಮೂಲಕರ್ತನಾಗಿರುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸಿಂಹಾಸನ ರೂಢನಾಗಿರುವ ತಂದೆಯಾದ ದೇವರೇ, ನಿಮಗೆ ವಂದಿಸ್ತೇನೆ ಸ್ವಾಮಿ. ಪರಿಶುದ್ಧಾತ್ಮನೇ, ನಿನ್ನ ಕೃಪಾ ಸುವಾರ್ಥ ಸಂಘದ ಕೃಪಾ ಸುವಾರ್ಥ ಮಹೋತ್ಸವಕ್ಕಾಗಿ ಅನೇಕ ಕಡೆಗಳಿಂದ ಸ್ವಾಮಿ ನಿನ್ನ ಭಕ್ತರು ಸಹಾಯ ಮಾಡಿದ್ದಾರೆ. ಅದು ಸುವಾರ್ಥ ಸೇವೆಗಾಗಿ ಮಾಡಿರ್ತಕ್ಕಂಥ ಈ ದಾನಗಳು ಎಂದೂ ವ್ಯರ್ಥವಾಗಿ ಹೋಗುವುದಿಲ್ಲ. ಅದಕ್ಕೆ 100ರಷ್ಟು ಪ್ರತಿಫಲ ಅವರಿಗೆ ಕೊಡುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದೆ ಸ್ವಾಮಿ. ನೀವು ಕೊಡಿರಿ, ಹಿಡಿಸಲಾರದಷ್ಟು ವರಗಳಿಂದ ನಾನು ನಿಮ್ಮನ್ನು ತುಂಬಿಸ್ತೇನೆ ಅಂತ ಹೇಳಿದೆ ಸ್ವಾಮಿ. ಈ ಒಂದು ದಿವಸ ಚುಡುಗುಪ್ಪನಿಂದ, ಗುಲ್ಬರ್ಗದಿಂದ ಮತ್ತು ಜಹೀರಾಬಾದ್ನಿಂದ ಮತ್ತು ಇವತ್ತಿನ ದಿವಸ ನಮ್ಮ ಖಾನಾಪುರದಿಂದ ಹೀಗೆ ಅನೇಕ ನಮ್ಮ ಬೀದರ್ನಿಂದ ಅನೇಕ ಭಕ್ತರು ಇವತ್ತು ದಿವಸ ಅನೇಕ ತರದ ರೀತಿಯಿಂದ ಕಾಣಿಕೆ ರೂಪದಲ್ಲಿ ಕೊಟ್ಟು ಇಂಥ ಒಂದು ಕೃಪಾ ಸ್ವಾರ್ಥೆಯ ಮಹೋತ್ಸವವನ್ನು ಆಚರಿಸಲಿಕ್ಕಾಗುವಂತ ರೀತಿಯಲ್ಲಿ ಹಬ್ಬದ ಪಾದೆಯಲ್ಲಿ ಮಾಡುವಂತಹ ಈ ಒಂದು ಕೃಪಾ ಸ್ವಾರ್ಥ ಸೇವೆಗಾಗಿ ಸಹಾಯ ಮಾಡಿದಂತ ಆ ದಿನ ಮಕ್ಕಳ ಮೇಲೆ ದಯೆಯಲ್ಲಿ ಸ್ವಾಮಿ ಅವರನ್ನು ಆಶೀರ್ವಾದ ಮಾಡು. ಎಲ್ಲಿದ್ದಾಗಲೂ ಸ್ವಾಮಿಯ ಕೃಪೆ ಹಸ್ತವನ್ನು ಮುಟ್ಟಲಿ. ಅವರ ಜೀವನದಲ್ಲಿ ಈ ರೀತಿಯಿಂದ ಕೃಪಾ ಸ್ವಾರ್ಥೆಗೆ ಸಹಾಯ ಮಾಡುವಂತ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಇವತ್ತು ದಿವಸ ನಮ್ಮ ಈ ಗ್ರಾಮವನ್ನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರನ್ನು ಸ್ವಾಮಿ ಆಶೀರ್ವಾದ ಮಾಡು. ಕೊಟ್ಟಿರ್ತಕ್ಕಂಥ ಕೈಗಳನ್ನೆಲ್ಲ ನೀನು ಬಲಪಡಿಸಿ ಆಶೀರ್ವಾದ ಮಾಡಿ ಅವರ ಕುಟುಂಬದಲ್ಲಿ ಸುವರಗಳಿಂದ ತುಂಬಿಸಿ ಆರೋಗ್ಯದ ಪಾಲಿಸಿ ಮುಂದಿನ ಎಲ್ಲಾ ಜೀವಮಾನದಲ್ಲಿ ನಿನ್ನ ಸ್ವಾರ್ಥಿಗಾಗಿ ನಿಲ್ಲುವಂತಹ ಭಾಗ್ಯ ಬಲಾಶಕ್ತಿ ಕೊಟ್ಟು ನಡೆಸಬೇಕಂತ ಹೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದೆ ನಮ್ಮ ತಂದೆಯಾದ ದೇವರೇ. ಆಮೆನ್ ಆಮೆನ್.
ಆರಾಧನೆ ಕೂಟದಲ್ಲಿ ಸ್ವಾಮಿ ಅನೇಕ ರೀತಿಯಲ್ಲಿ ಸ್ವಾಮಿ ನಾವು ತಿಳಿಯಲ್ ರೀತಿಯಲ್ಲಿ ನಮ್ಮನ್ನು ನಡೆಸಿದ ರಾಜ, ನಿಮಗೆ ಕೋಟನ್ ಕೋಟಿ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ಇದು ನಮ್ಮ ಚಿತ್ತ ಅಲ್ಲ ದೇವರೇ, ಇದು ನಿನ್ನ ಚಿತ್ತ ಸ್ವಾಮಿ. ಹೌದು ಸ್ವಾಮಿ, ಈ ಸುವಾರ್ಥ ಟೀಮಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇಲ್ಲಿವರೆಗೆ ನಮ್ಮ ಸೇವಕರೊಂದಿಗೆ ಎಲ್ಲ ಮೂಲಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ತಿಳಿಸಲ್ಪಟ್ಟಿದೆ ಸ್ವಾಮಿ. ನಿನ್ನ ಕೋಟನ್ ಕೋಟಿ ಸ್ತೋತ್ರ ಸ್ವಾಮಿ. ಅವ್ರ ಮೂಲಕ ಕೇಳಿದಂತ ಎಲ್ಲ ಹೃದಯ ಸ್ವಾಮಿ ಮುಂದಿನ ನಿರ್ಮಾಣ ಕಾಲದಲ್ಲಿ ಸ್ವಾಮಿ ಅದು ಕೇಳಿ ತನ್ನ ಹೃದಯದಲ್ಲಿ ಅಳವಡಿಸ್ಕೊಂಡು ಮುಂದಿನ ನಿರ್ಮಾಣ ಕಾಲದಲ್ಲಿ ಸ್ವಾಮಿ ನೀನು ಬರುವಂತ ಸಮಯದಲ್ಲಿ ಅವರು ಎಲ್ಲರೂ ಸಿದ್ಧರಾಗಿರುವಂತೆ ಸಹಾಯ ಮಾಡು ದೇವರೇ. ಹೌದು ಕರ್ತನೇ ಸ್ವಾಮಿ, ವಿಶೇಷವಾಗಿ ಈ ಕೂಟಕ್ಕೆ ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ ಸ್ವಾಮಿ ಎಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ ಎಲ್ಲಾ ನಿನ್ನ ಸೇವಕರಿಗೆ ನಿನ್ನ ಸನ್ನಿಧಿಯಲ್ಲಿ ತರ್ತೇವೆ, ಎಲ್ಲರೊಂದಿಗಿದ್ದು ನಡೆಸು ರಾಜ. ವಿಶೇಷವಾಗಿ ಸ್ವಾಮಿ ಈ ಕೂಟಕ್ಕೆ ಸ್ವಾಮಿ ಇಲ್ಲಿ ಬಂದಂತ ಎಲ್ಲಾ ಮಕ್ಕಳಿಗಾಗಿ ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಸಣ್ಣವರು ಹಿಡಿದು ದೊಡ್ಡವರು, ಮುದುಕರು ಸಣ್ಣವರು ದೊಡ್ಡವರು ಇಲ್ಲಿ ಸೇರಿದಂತ ಎಲ್ಲಾ ನಾಯಕರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಸ್ವಾಮಿ, ಒಂದು ಸ್ಟೇಜ್ ಮೂಲಕ, ಒಂದು ಲೈಟಿನ ಮೂಲಕ, ಒಂದು ನೀರಿನ ಮೂಲಕ, ಒಂದು ಎಲ್ಲ ವಿಶೇಷವಾಗಿ ಯಾವ್ದಾವ್ದು ಇದಕ್ಕೆ ಅಗತ್ಯ ಅದ ದೇವರೇ, ಇದಕ್ಕೆ ಯಾರ್ಯಾರು ಇದಕ್ಕೆ ದುಡಿದಾರೆ ಸ್ವಾಮಿ ಅವರಿಗೆ ಬರುವಂತ ದಿನದಲ್ಲಿ ಸ್ವಾಮಿ ನೀನು ಆಶೀರ್ವಾದ ಮಾಡಿ ನಡೆಸು ದೇವರೇ. ಅದೇ ರೀತಿಯಲ್ಲಿ ಸ್ವಾಮಿ ಇಲ್ಲಿ ಕುಂತಂತ ಎಲ್ಲ ಆತ್ಮದಲ್ಲಿ ನಿನ್ನ ಬೀಜ ಬಿತ್ತಲ್ಪಡಲಿ, ಮತ್ತ ಮುಂದಿನ ನಿರ್ಮಾಣ ಕಾಲದಲ್ಲಿ ಅನೇಕ ರೀತಿಯಲ್ಲಿ ಸ್ವಾಮಿ ನೀನು ಬರುವಂತ ಸಮಯದಲ್ಲಿ ಈ ಬೀಜ ದೇವರೇ ಒಳ್ಳೆ ರೀತಿಯಲ್ಲಿ ಬೆಳೆಯಲಿ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಇಲ್ಲಿ ದುಡಿದು ತಂದಂತ ಈ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅದರಲ್ಲಿ ಕೊಟ್ಟಂತ ಕಾಣಿಕೆ ನೀ ಆಶೀರ್ವಾದ ಮಾಡು ಸ್ವಾಮಿ. 30, 60, 60, 100 ವರ್ಷ ಫಲ ಕೊಟ್ಟು ಎಲ್ಲ ಮುಂದಿನ ನಿರ್ಮಾಣ ಕಾಲದಲ್ಲಿ ಸ್ವಾಮಿ ನಾವೆಲ್ಲರೂ ಕೂಡಿ ಸ್ವಾಮಿ ನಿನಗೆ ಮಹಿಮೆ ಪಡಿಸುವಂತೆ ಸಹಾಯ ಮಾಡಿ ನಡೆಸಿದ್ದೇವೆ. ಈ ಆರಾಧನಾ ಕಾದಿ ಅಂತ ಮಧ್ಯಸ್ಥನ್ ನೀನಾಗಿ ನಡೆಸಬೇಕಾಗಿ ಯೇಸುವಿನ ಹೆಸರು ಬೇಡುತ್ತೇವೆ ತಂದೆ, ಆಮೆನ್. ಇವತ್ತು ದಿವಸ ಸಮಯ ಬಹಳ ಆಗಿರೋದ್ರಿಂದ ಇದು ಕೊನೆಯ ದಿವಸ ಇದೆ. ಎಲ್ಲರಿಗೂ ಪ್ರಾರ್ಥನೆ ಅವಶ್ಯಕತೆ ಇದೆ. ಆದರೂ ಇವತ್ತಿನ ದಿವಸ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ. ನಾನು ಮಾಡ್ತಕ್ಕಂಥ ಪ್ರಾರ್ಥನೆ ನೀವು ನಿಂತ ಸ್ಥಳದಲ್ಲಿ ನಿಮಗಿರುವಂಥ ಕಾಯಿಲೆಗಳು, ನಿಮಗಿರುವಂಥ ರೋಗ ಬಾಧೆಗಳು, ನಿಮಗಿರುವಂಥ ಬಲಹೀನತೆಗಳು, ಸೈತಾನದ ಯಾವುದೇ ಶೋಧನೆ ನಿಮಗಿರುವುದಾದರೆ, ಮಂತ್ರಾಲಯ ಶಕ್ತಿ ಒಂದು ವೇಳೆ ನಿಮ್ಮಲ್ಲಿ ಕೆಲಸ ಮಾಡುವುದಾದರೆ, ಜ್ವರದಿಂದ ಬಳಲುವುದಾದರೆ, ಯಾರು ಕ್ಯಾನ್ಸರ್ ರೋಗದಿಂದಾಗಲಿ, ಕಿಡ್ನಿ ಕಾಯಿಲೆ, ಆ ಭಾಗದಲ್ಲಿ ನಿಮ್ಮ ಕೈಗಳನ್ನಿಟ್ಟುಕೊಂಡಿದೆ. ಆ ಭಾಗದಲ್ಲಿ ನಿಮ್ಮ ಕೈಗಳನ್ನಿಟ್ಟುಕೊಂಡು ಒಂದು ಕೈಯಿಂದ ಎಡಗೈಯನ್ನು ಆ ಸ್ಥಳದಲ್ಲಿ ಇಟ್ಟುಕೊಂಡು, ಆ ನೋವಿನ ಸ್ಥಳದಲ್ಲಿ ಆ ಎಡಗೈಯನ್ನಿಟ್ಟುಕೊಂಡು ಬಲಗೈಯನ್ನು ಪರಲೋಕದ ಕಡೆಗೆ ನೀವಿದ್ದೀರಿ. ನಿಮ್ಮ ಕೈಗಳು ಮಾತನ್ನು ಮುಟ್ಲಿಕ್ಕಿದ್ದಾನೆ. ಯೇಸು ನಿನ್ನೆ ಇದ್ದ ಹಾಗೆ ಈ ಹೊತ್ತಿದ್ದಾನೆ. 2000 ವರ್ಷಗಳ ಹಿಂದೆ ಯೇಸು ಅನೇಕ ರೋಗಿಗಳನ್ನು ಮುಟ್ಟಿ ವಾಸ ಮಾಡಿದ್ದಾನೆ. ಯೇಸು ಈ ಹೊತ್ತು ಅದೇ ರೀತಿಯಿಂದ ಮುಟ್ಟುವಂತವನಾಗಿದ್ದಾನೆ. ಆತನ ಕೈ ಪ್ರಪಂಚದಲ್ಲೆಲ್ಲ ಇದೆ. ಆತನ ಕೈ ಮುಟ್ಟಲಾರದಷ್ಟು ಕೈಯಲ್ಲ, ಮೋಟಗೈಯಲ್ಲ. ಆತನ ಕೈ ಕಾಯ ಹೊಲಿದಂತ ಕೈಯವ, ಆಶೀರ್ವಾದದ ಕೈ ಅವಳು. ಆ ಕೈ ಎಲ್ಲರನ್ನು ಮುಟ್ಟುವಂತ ಕೈ ಇದೆ. ನಿಂತ ಸ್ಥಳಗಳಲ್ಲಿ ನಿಮ್ಮ ಕಾಯಿಲೆಯ ಸ್ಥಳದಲ್ಲಿ ನಿಮ್ಮ ಕೈಗಳನ್ನಿಟ್ಟುಕೊಳ್ಳಿರಿ.
ನನ್ನ ಕರ್ತನು ಶಕ್ತನಾಗಿದ್ದಾನೆ. ನಮ್ಮ ಕರ್ತನು ಶಕ್ತನಾಗಿದ್ದಾನೆ. ಮುಟ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಇವತ್ತು ದಿವಸ ನಿಮ್ಮನ್ನು ಮುಟ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ನೀವು ಯಾರೇ ಆಗಿರಲಿ, ಇವತ್ತು ದಿವಸ ಈ ಸ್ಥಳದಲ್ಲಿ ತಕ್ಕಂತ ಯಾರೇ ಆಗಿರಲಿ, ನಿಮ್ಮ ನಂಬಿಕೆ ನಿಮಗೆ ಸ್ವಸ್ಥ ಮಾಡುತ್ತದೆ. ನಾನು ಬಿಟ್ಟುವಂತವರಲ್ಲ, ಸ್ವಸ್ಥ ಮಾಡುವವರು ಯಾರು ಇಲ್ಲ. ಯೇಸು ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ. ಯೇಸು ನಿಮ್ಮನ್ನು ಮುಟ್ಟುತ್ತಾನೆ. ಯೇಸು ನಿಮ್ಮನ್ನು ಸ್ವಸ್ಥಪಡಿಸುತ್ತಾನೆ. ಯೇಸು ಒಂದು ದಿವಸ ಕೇಳ್ತಾ ಇದ್ದಾನೆ, ಒಬ್ಬ ರೋಗಿ ಕೇಳ್ತಾ ಇದ್ದಾನೆ ಹಾಸಿಗೆ ಮೇಲೆ. ಅವನು 38 ವರ್ಷಗಳಿಂದ ಬಿದ್ದುಕೊಂಡಿದ್ದ. ಯೇಸು ಅವನಿಗೆ ಕೇಳಿದ್ದಾನೆ, ಬಹಳ ವರ್ಷ ಆಯ್ತು ಎಂಬುದಾಗಿ. ಯೇಸು ಅವನ ಬಳಿಗೆ ಹೋಗಿದ್ದ. ಆದರೆ ಕೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು? ಹಾಗಾದರೆ ಯೇಸು ನಾಮದಲ್ಲಿ ಎದ್ದೇಳು ಎಂಬುದಾಗಿ ಹೇಳಿದ. ಹೇಳಿದ ತಕ್ಷಣ ಎದ್ದು ನಿಂತ. ಮಗನೇ, ನಿನ್ನ ನಂಬಿಕೆಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ನಂಬಿಕೆಯನ್ನು ನೋಡಿ ಆತನು ಮುಟ್ಟುತ್ತಾನೆ. ಆತನು ಶಕ್ತನಾದ ದೇವರಿದ್ದಾನೆ. ಮುಟ್ಟಲಿಕ್ಕೆ ಶಕ್ತನಾದ ದೇವರಿದ್ದಾನೆ. ಈ ಪ್ರದೇಶದಲ್ಲೆಲ್ಲ ಆತನ ಆತ್ಮ ಸಂಚರಿಸ್ತಾ ಇದೆ. ಪರಿಶುದ್ಧಾತ್ಮ, ಪವಿತ್ರ ಆತ್ಮ ತಿರುಗಾಡ ಹಾಗೆ ಸಂಚರಿಸ್ತಾ ಇದೆ. ಪರಿಶುದ್ಧಾತ್ಮ ನಮ್ಮನ್ನು ಮುಟ್ತಾ ಇದೆ. ನಮ್ಮ ಕಡೆಗಳನ್ನು ಮುಚ್ಚಿಕೊಂಡು ಇಂಥ ಸ್ಥಳದಲ್ಲಿ ಒಂದು ಕೈ ಮೇಲೆತ್ತಿ ನಾ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಸಿಂಹಾಸನರೂಢನಾಗಿರುವಂತಹ ನಮ್ಮ ತಂದೆ, ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿರುವಂತಹ ನಮ್ಮ ಯೇಸುವೆ, ರೋಮ 8:26 ಹೇಳಿದ ಹಾಗೆ ತಾವು ಏನು ಬೇಡಿಕೊಳ್ಳಬೇಕು ತನಗೆ ಅವರಿಗೆ ಗೊತ್ತಿಲ್ಲವಾದುದರಿಂದ ಪರಿಶುದ್ಧಾತ್ಮನ ನರಳಾಟದಿಂದ ತಾನೇ ಬೇಡಿಕೊಳ್ಳಲಾಗಿದ್ದಾನೆ ಎಂಬುದಾಗಿ ಇವತ್ತು ದಿವಸ ನಮಗೋಸ್ಕರವಾಗಿ ಪರಲೋಕದಲ್ಲಿ ಸ್ವಾಮಿ ಎಲ್ಲ ಜನ ಮಕ್ಕಳನ್ನ ಈ ಸ್ಥಳದಲ್ಲಿ ನೋಡ್ತಾ ಇದ್ದಿ. ಯಾರಲ್ಲಿ ಯಾವ ಕಾಯಿಲೆ ಇದೆ, ಎಂಥ ಸಮಸ್ಯೆಯಲ್ಲಿದ್ದಾರೆ, ಯಾವ ಬಾಧೆಯಲ್ಲಿದ್ದಾರೆ, ಎಂಥ ಸೈತಾನನ ಬಂಧನದಲ್ಲಿ ಬಿದ್ದಿದ್ದಾರೆ, ಎಲ್ಲವನ್ನೂ ನಮ್ಮ ಕರ್ತನು ನೋಡ್ತಾ ಇದ್ದಾನೆ. ನಿಮ್ಮ ಕೈಗಳನ್ನ ಆತ ನೋಡ್ತಾ ಇದ್ದಾನೆ. ಆತನ ದೃಷ್ಟಿ ಇಟ್ಟಿದ್ದಾನೆ. ಈ ದಿವಸ ಜ್ಯೋತಿ ಪ್ರೌಢಶಾಲೆ ಅಂಗಣದಲ್ಲಿ ಕೈ ಎತ್ತಿರುವಂತಹ ನಿಮ್ಮೆಲ್ಲರನ್ನ ಆ ಯೇಸು ನೋಡ್ತಾ ಇದ್ದಾನೆ. ಆ ಯೇಸು ನಿಮ್ಮನ್ನು ಮುಟ್ತಾ ಇದ್ದಾನೆ. ನೀವು ಮುಟ್ಟು ಸ್ವಾಮಿ, ಯೇಸುವೇ ಮುಟ್ಟು ಪಾಲಿಸಿಕೊ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳು ನೀನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮದೇ ನಮ್ಮ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಿರುಗಿ ಬರ್ತೇನೆಂಬುದಾಗಿ ಹೇಳಿದಂತ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೇವ ಈ ಮಕ್ಕಳನ್ನ ಆಶೀರ್ವಾದ ಮಾಡುತ್ತೇನೆ. ನಿನ್ನ ಆಶೀರ್ವಾದ ಈಗಲೂ ಯಾವಾಗಲೂ ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಕೂಡಿ ಬಂದಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯವುಳ್ಳ ಹಸ್ತವನ್ನು ಪ್ರೋಕ್ಷಿಸು. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಲ್ಲಿ ಜೀವ ಸ್ವರೂಪನಾದ ಯೇಸುವಿನ ನಾಮದಲ್ಲಿ ಯೇಸುವೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಇಂದು ಎಂದು ಸದಾಕಾಲ ನಿನ್ನ ಮಕ್ಕಳೊಂದಿಗೆ ಇರಲಿ ಸ್ವಾಮಿ. ಆಮೆನ್, 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 ಆಮೆನ್. ಮತ್ತೊಂದು ಸಾರಿ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿಮ್ಮನ್ನು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. ಕರ್ತನೆ, ನೀವು ಸ್ತೋತ್ರ ಸಲ್ಲಿಸುವಪ್ಪ ಯೇಸುವೆ. ಪ್ರಿಯ ಕರ್ತನೆ, ಇವತ್ತಿನ ಈ ಒಂದು ಪರಿಶುದ್ಧ ದಿನದಲ್ಲಿ ಕರ್ತನೆ, ಈ ಸಾಯಂಕಾಲ ಹೊತ್ತಿನಲ್ಲಿ ಅಪ್ಪ ನೀನು ನಮ್ಮೊಂದಿಗಿದ್ದು ಅನೇಕ ವಾಕ್ಯದ ವಿಷಯದಲ್ಲಿ ಸ್ವಾಮಿ ವಿಧ ವಿಧವಾಗಿಯೂ ಭಾಗವಾಗಿಯೂ ಮಾತಾಡಿದ ದೇವರು, ಅಂತ್ಯ ದಿನಗಳಲ್ಲಿ ಮಗನ ಮುಖಾಂತರ ನೀನು ಮಾತಾಡಿದಿ. ಆ ವಾಕ್ಯಗಳೆಲ್ಲವನ್ನು ನಾವು ಗ್ರಹಿಸಿಕೊಂಡು ಅದರಂತೆ ತಿಳಿದುಕೊಂಡು ನಾವು ನಡೀಲಿಕ್ಕೆ ನಮ್ಮನ್ನು ಸಹಾಯ ಮಾಡು. ಹೌದು ಕರ್ತನೆ, ಈ ವಾಕ್ಯಕ್ಕಾಗಿ ಕರ್ತನೆ ಅನೇಕ ನಿನ್ನ ಮಕ್ಕಳನ್ನು ದಾಹವಿಸಿ ಬಂದಿದ್ದಾರೆ. ಹೌದು ದೇವರೇ, ಇಲ್ಲಿವರೆಗೂ ಕರ್ತನೆ ಅವರು ಆತ್ಮಿಕವಾದ ಊಟವನ್ನು ವಾಕ್ಯಗಳನ್ನು ಗ್ರಹಿಸಿಕೊಂಡಿದ್ದಾರೆ. ಆದರೆ ಶಾರೀರಿಕವಾಗಿ ಸ್ವಾಮಿ
ಆಹಾರ ಸಿದ್ಧ ಮಾಡಲ್ಪಟ್ಟಿದೆ. ಆಹಾರವನ್ನು ಮುಟ್ಟಿ ಅದರ ಮೇಲೆ ಇರ್ತಕ್ಕಂಥ ಎಲ್ಲಾ ಲೌಕಿಕ ದೋಷಗಳನ್ನು ಶುದ್ಧೀಕರಿಸಿ ತಿನ್ನತಕ್ಕಂಥ ಪ್ರತಿಯೊಬ್ಬೊಬ್ಬರ ಶರೀರಾತ್ಮಕೂ ಆಹಾರವನ್ನು ಬಲ ಶಕ್ತಿ ಕೊಡ್ರಿ. ಆ ಶಕ್ತಿಯು ನಿಮ್ಮ ಸೇವೆ ರೂಪಿಸಲು ಸಹಾಯ ಮಾಡ್ತಿದ್ರು. ನಜರೇತಿನ ಯೇಸುವೆ, ನಿನ್ನ ಪರಿಶುದ್ಧ ಪುಣ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ತಿಲ್ಲಪ್ಪ ದೇವರೇ, ಆಮೇನ್. ಎಲ್ಲ ವಿಧಗಳವಾಗಿ ನಮ್ಮನ್ನು ಸಹಾಯ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾವು ದೇವರಲ್ಲಿ ವಿಜ್ಞಾಪನೆ ಮಾಡುವರಾಗಿದ್ದೇವೆ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಐಕ್ಯ ನೆಲೆಸಲಿ. ಮತ್ತು ಮಾರುತಿ ನಾಗುಲೆಯವರು ಸಹ ಪೊಲೀಸ್ ಠಾಣೆಗಳಲ್ಲಿ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ